ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ವಿಷಯ ಬಂದ್ಬಿಟ್ಟು ಖಜುರಾಹೋ ಅಂತ ಅಂದ್ಬಿಟ್ಟು, ಇದು ಮಧ್ಯಪ್ರದೇಶಲ್ಲಿದೆ. ಮಧ್ಯಪ್ರದೇಶಲ್ಲಿ ಬುಂದೇಲ್ಖಂಡ ಅಂತ ಅಂದ್ಬಿಟ್ಟು. ನೋಡಿ, ಬುಂದೇಲ್ಖಂಡ ಅಂತಂದರೆ ಅದು ಒಂದು ರಾಜನ ವಂಶದ ಚಾಂಡಲ್ಯ ರಾಜ ಅಂತ, ಚಾಂಡಲ್ಯ ಡೈನೆಸ್ಟಿ ಅಂತ ಅಂದ್ಬಿಟ್ಟು ಅವರು ಬಹಳ ಪ್ರಸಿದ್ಧರಾಗಿರ್ತಾರೆ. ತುಂಬ ಹೊಡೆದಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ನಮ್ಮ ಗ್ವಾಲಿಯರ್ ಇರಬಹುದು ಅಥವಾ ಇನ್ಯಾವುದೋ ಸಂಸ್ಥಾನಗಳಿರ್ಬೋದು, ಎಲ್ಲ ಅದರಿಂದ ಕೌಲು ಹೊಡೆದಿರ್ತಕ್ಕಂಥ ಸಂಸ್ಥಾನಗಳು. ಇದ್ರ ಬಗ್ಗೆ ಮಾತಾಡಬೇಕು, ಖಜುರಾಹೋ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಾನು ಮೊನ್ನೆ ತಾನೇ ಖಜುರಾಹೋಗೆ ಹೋಗ್ಬಂದಿದ್ದೆ. ಏನು ಅಂದರೆ ಸಾಕಷ್ಟು ಹೊರಗೆ ಟೂರ್ ಮಾಡಿದ್ದೀನಿ, ಸಾಕಷ್ಟು ಇಂಡಿಯಾ ಟೂರ್ ಮಾಡಿದ್ದೀನಿ, ಕರ್ನಾಟಕ ಟೂರ್ ಮಾಡ್ತೀನಿ. ಆದರೆ ನೋಡಿ, ಪ್ರಸಿದ್ಧವಾಗಿರ್ತಕ್ಕಂಥ ಕೋಣಾರ್ಕ ದೇವಸ್ಥಾನ ಒರಿಸ್ಸಾದಲ್ಲಿದೆ, ಅದನ್ನು ನೋಡಿರಲಿಲ್ಲ. ಅದನ್ನು ನೋಡ್ಕೊಂಬಂದೆ ಎಪಿಸೋಡ್ ಮಾಡಿದ್ದೀವಿ ಅನಿಸುತ್ತೆ. ಇದಲ್ದೇ ಖಜುರಾಹೋ ನೋಡಬೇಕು ಅನ್ನಿಸ್ತು. ಖಜುರಾಹೋ ನೋಡಬೇಕು ಅಂತಂದರೆ ಮೊನ್ನೆ ತಾನೇ ದೇವರ ಆಶೀರ್ವಾದ ಇತ್ತು, ಹೋಗಿ ಬಂದೆ ಖಜುರಾಹೋಗೆ. ನೋಡಿ, ಖಜುರಾಹೋ ದೇವಸ್ಥಾನ ಯಾವಾಗ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಅದನ್ನು ಮಾತಾಡೋದಕ್ಕಿಂತ ಮುಂಚೆ ನಾವು ಅನೇಕ ಲೋಕಲ್ ಸಂಗತಿಗಳನ್ನೂ ಕನೆಕ್ಟ್ ಮಾಡಿಕೊಂಡು ರಾಜಕೀಯ ಪರಿಸ್ಥಿತಿಗಳಿಗೆ ಮಾತಾಡ್ತೀವಿ. ಹೇಳ್ತೀನಿ, ಮೈಸೂರಿಂದ ಹೊರಟು ನೋಡಿ, ರೈಲಲ್ಲಿ ಹೊರಟು ಅಲ್ಲಿಂದ ಮೆಟ್ರೋ ಟ್ರೈನಲ್ಲಿ ಹೋಗಬೇಕು. ಕೆಂಗೇರಿಯಿಂದ ನಾವು SMVT ರೈಲ್ವೆ ಸ್ಟೇಷನ್ ಅಂತ. SMVT ಅಂದರೆ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂದ್ಬಿಟ್ಟು. ಇದು ಬೆಂಗಳೂರಿನ ಪೂರ್ವ ಭಾಗದಲ್ಲಿದೆ. ಅಂದರೆ ಯಾರು ಅಸ್ಸಾಮು, ಒರಿಸ್ಸಾ, ಆಂಧ್ರ ಪ್ರದೇಶ ಮತ್ತು ಚೆನ್ನೈಯಿಂದ ಬರ್ತಾರೆ, ಬೆಂಗಳೂರು ಇಷ್ಟ ಅದಕ್ಕಿಂತ ಮುಂಚೆನೇ ಸಿಗುತ್ತೆ. ಅಲ್ಲೇ ಒಂದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ. ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು, ಜನ ಬೆಂಗಳೂರಿಗೆ ಬರೋದನ್ನು ಕಡಿಮೆ ಮಾಡಬೇಕು, ಮೆಜೆಸ್ಟಿಕ್ಕಿಗೆ ಬರೋದು ಕಡಿಮೆ ಮಾಡಬೇಕು. ಏನು ಮಾಡಿದ್ದಾರೆ, ಅಲ್ಲೊಂದು ದೊಡ್ಡ ಟರ್ಮಿನಲ್ ಮಾಡಿದ್ದಾರೆ. ಇದು ಯಶವಂತಪುರ ಟರ್ಮಿನಲ್ ಹೆಂಗಿದೆ, ಬೆಂಗಳೂರಿಗೆ ಪಶ್ಚಿಮದಿಂದ ಹೋಗ್ತಕ್ಕಂಥ ಟ್ರೈನು, ಅಂದರೆ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪೂನಾ ಇರ್ಬೋದು, ಮುಂಬೈ ಇರ್ಬೋದು, ಅಥವಾ ಗುಜರಾತ್ ಇರ್ಬೋದು, ಅಲ್ಲಿಂದ ಅಲ್ಲಿಗೆ ಹೊರಡ್ತಕ್ಕಂಥ ಟ್ರೈನ್ಗಳೆಲ್ಲ ಯಶವಂತಪುರದಿಂದ ಹೊರಡುತ್ತೆ. ಮತ್ತು ಪೂರ್ವ ಭಾಗಕ್ಕೆ ಹೋಗ್ತಕ್ಕಂಥ ಟ್ರೈನ್ಗಳು ಆಂಧ್ರ ಪ್ರದೇಶ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮತ್ತು ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈ ಕಡೆಯಿಂದ ಟ್ರೈನ್ಗಳು ಹೋಗುತ್ತೆ. ನಾನು ಬುಕ್ ಮಾಡಿದ ಟ್ರೈನು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಟರ್ಮಿನಲಿಂದ ಹೊರಡೋದು. ಅದೇನು ಅಂದರೆ, ನನ್ನ ಜರ್ನಿ ಶುರುವಾಗಿದ್ದು SMVT ರೈಲ್ವೆ ಸ್ಟೇಷನಿಂದ ಹಿಡಿದು ಕಟ್ನಿ ಅಂದ್ಬಿಟ್ಟು. ನೋಡಿ, ಖಜುರಾಹೋಗೆ ಹೋಗಬೇಕು ಅಂತಂದರೆ ಕಟನಿಗೆ ಹೋಗಬೇಕು. ಖಜುರಾಹೋ ಒಂದು ಮಹಾಕೌಶಲ್ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು ಹೋಗುತ್ತೆ. ನಾನು ಹೋಗಿದ್ದ ಟೈಮು ದೂರದೃಷ್ಟನ ಏನೋ ಟ್ರೈನು ಇದು ಬಂದಾಗ್ಬಿಟ್ಟಿತ್ತು. ಏನು ಅಂದರೆ, ಮಾರ್ಗದ ಎಲೆಕ್ಟ್ರಿಫಿಕೇಷನ್ನು, ರೈಲು ಇದು ಹಳಿಗಳನ್ನ ಚೇಂಜ್ ಮಾಡ್ತಕ್ಕಂಥದ್ದು, ಆ ಥರ ಅನೇಕ ಕಾರ್ಯಕ್ರಮಗಳು ರೀಸನ್ಗಳು ಕೊಟ್ಟು ಟ್ರೈನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದು. ಹಾಗಾಗಿ ಬಸ್ ಮುಖಾಂತರ ಹೋಗಬೇಕಾಯ್ತು. ನೋಡಿ, ಬಸ್ ಮುಖಾಂತರ ಹೋಗಬೇಕು ಅಂದರೆ ನಾನು ಕಟನಿ ತಲುಪಿದಾಗ ಬೆಳಗಿನ ಜಾವ 5 ಗಂಟೆ, ಸಿಕ್ಕಾಬಟ್ಟೆ ಚಳಿ. ಟೀ ಹೇಗಿರುತ್ತೆ ಅಂತಂದ್ರೆ, ಟೀ ಕುಡಿದ್ರೆ 5-6 ಸಿಪ್ ಕುಡಿಬೋದು, 6ನೇ ಸಿಪ್ ಅಷ್ಟೊತ್ತಿಗಾಗಲೇ ತಣ್ಣಗಾಗೋಗ್ಬಿಡುತ್ತೆ, ಬಿಸಾಕೋಣ ಅನ್ಸುತ್ತೆ. ಹಾಗಾಗಿ 3-4 ಟೀನೂ ಕುಡಿತಿದ್ವಿ. ಯಾಕೆಂದರೆ ಬಿಸಿ ಇರೋ ಪಾರ್ಟ್ ಮಾತ್ರ ಕುಡಿತಿದ್ವಿ. 3-4 ಟೀ ಕುಡಿತೀವಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು, ಬಸ್ ಸ್ಟ್ಯಾಂಡಲ್ಲಿ ನೋಡಿ, ನಾವು ಕಟ್ಟಿಗೆಗಳನ್ನ ಉರಿಸಿ ಬೆಂಕಿ ಹಾಕ್ತಾರೆ ಜನಗಳಿಗೆ ಇದಾಗಲಿ ಅಂದ್ಬಿಟ್ಟು. ಅಲ್ಲಿ ಬೆಂಕಿ ಒಂದು ಅರ್ಧ ಗಂಟೆ ಕಾಯಿಸ್ಕೊಂಡು ಪನ್ನ ಅಂದ್ಬಿಟ್ಟು ಒಂದು ಊರು, ಅಲ್ಲಿಗೆ ಬಸ್ ಹೋಗುತ್ತೆ. ಪ್ರೈವೇಟ್ ಬಸ್ಗಳಲ್ಲೆಲ್ಲ ಇರೋದು, ಪ್ರೈವೇಟ್ ಬಸ್ಸಲ್ಲಿ ಹೋದೆ. ಅಲ್ಲಿಂದ ಆಗ್ಬಿಟ್ಟು ಛತ್ತರ್ಪುರ ಅಂದ್ಬಿಟ್ಟು, ಪನ್ನಾದಿಂದ ಛತ್ತರ್ಪುರ್ಗೆ ಹೋಗಿದ್ದು. ಅಲ್ಲಿಂದ ಮತ್ತೇನಾಯಿತು, ಬಮೀಟಾ ಅನ್ನೋದು ಒಂದು ಹೈವೇ, ಅದು ಹೈವೇಗೆ ಹೋಗಿದ್ದು. ಅಲ್ಲಿಂದ ಖಜುರಾಹೋ, ಹೀಗೆ 4-5 ಕಡೆ ಬಸ್ನ ಚೇಂಜ್ ಮಾಡಿಕೊಂಡು ಹೋಗಿದ್ದಾಯಿತು. ಖಜುರಾಹೋ ಬಸ್ ಸ್ಟ್ಯಾಂಡ್ ತಲುಪೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದು ಬಸ್ಸು. ನಾನು ಖಜುರಾಹೋ ಬಸ್ ಸ್ಟ್ಯಾಂಡ್ ತಲುಪಿದಾಗ 12 ಗಂಟೆ ಆಗಿತ್ತು. ಅಲ್ಲಿಂದ ಏನಾಯಿತು, ಒಂದು ಹೋಟೆಲ್ ಬುಕ್ ಮಾಡಿದ್ವು. ಖಜುರಾಹೋ ತುಂಬ ದೊಡ್ಡೂರು, ಆದರೆ ಅಲ್ಲಿ ಹೋಮ್ ಸ್ಟೇಗಳು ಜಾಸ್ತಿ, ಮತ್ತು ಅಷ್ಟು ಮುಂದುವರೆದಿಲ್ಲ. ಹಾಗಾಗಿ ಕೆಲವು ಹೋಟೆಲ್ಗಳಿತ್ತು. ಅಲ್ಲಿ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡು ಇದ್ದಿದ್ದು. ಅದು ಪರ್ ಡೇ 1200 ರುಪೀಸ್. ಒಂದು 3 ದಿವಸ ಬುಕ್ ಮಾಡಿದ್ದೆ. ಅಲ್ಲಿಂದ ನಮ್ಮ ಟೂರ್ನ ಇದು ಮಾಡಿದ್ವಿ. ಬನ್ನಿ ಟೂರ್ನ ಹೇಳ್ತೀವಿ. ಏನು ಅಂದರೆ, ಖಜುರಾಹೋ ಒಂದು ಐಲ್ಯಾಂಡ್ ಥರ ಇದೆ, ತುಂಬ ಇದಿದೆ. ಏರ್ಪೋರ್ಟ್ ನೋಡಬೇಕಲ್ಲಿ ಏನಾಗಿದೆ, ಟ್ರೈನು ಹೋಗುತ್ತೆ ದೇಶದ ಬೇರೆ ಬೇರೆ ಭಾಗಗಳಿಂದ, ಮಧ್ಯಪ್ರದೇಶದ ಬೇರೆ ಬೇರೆ ಭಾಗದಿಂದ, ಉತ್ತರ ಪ್ರದೇಶದಿಂದ, ರಾಜಸ್ಥಾನದಿಂದ ಟ್ರೈನ್ಗಳು ಬರುತ್ತೆ. ಖಜುರಾಹೋ ರೈಲ್ವೆ ಸ್ಟೇಷನು ತುಂಬ ದೊಡ್ಡದಿದೆ. ಏನು ಅಂದರೆ, ಕಟನಿಯಿಂದ ಖಜುರಾಹೋಗೆ ಇರಲಿಲ್ಲ ರೈಲ್ವೆ ಸ್ಟೇಷನ್. ನಾನು ಹೋಗಿದ್ದ ಕನೆಕ್ಷನ್ ಅಲ್ಲಿಗೆ ರೈಲ್ವೆ ಮಾರ್ಗ ನವೀಕರಣ ಆಗ್ತಿತ್ತು. ಮತ್ತು
ಎಲೆಕ್ಟ್ರಿಫಿಕೇಷನ್, ಮಾರ್ಗ ಬದಲಾವಣೆ, ಈ ಥರ ಅನೇಕ ಕಾರಣಗಳಿದ್ದರಿಂದ ಕ್ಯಾನ್ಸಲ್ ಆಗಿತ್ತು. ಖಜುರಾಹೋನಲ್ಲಿ ದೊಡ್ಡ ರೈಲ್ವೆ ಸ್ಟೇಷನ್ ಇದೆ, ರೈಲು ತುಂಬ ಚೆನ್ನಾಗಿ ಓಡಾಡುತ್ತೆ ಬೇರೆ ಬೇರೆ ಭಾಗಗಳಿಂದ. ಇದಲ್ಲದೆ ಖಜುರಾಹೋನಲ್ಲಿ ಏರ್ಪೋರ್ಟ್ ಇದೆ, ತುಂಬ ದೊಡ್ಡ ಏರ್ಪೋರ್ಟ್, ತುಂಬ ಆಧುನಿಕ ಏರ್ಪೋರ್ಟ್. ಏನು ಅಂತಂದರೆ ಇದೇ ಕಾಂಗ್ರೆಸ್ನವ್ರು ಇದ್ದಿದ್ದರೆ ಖಜುರಾಹೋನಲ್ಲಿ ಏರ್ಪೋರ್ಟ್ ಆಗ್ತಿತ್ತಾ ಅಂತಂದರೆ ಖಂಡಿತ ಹೇಳ್ಬೋದು ರೀ, ಆಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಆಮೇಲೆ ವೇಗದಲ್ಲಿ ಸಾಕ್ತಿತ್ತು. ಏನು ಅಂದರೆ ತಿನ್ನೋರಿಗೆ, ಹೊಡ್ಕೊಂಡು ತಿನ್ನೋರಿಗೆ ಇದು ಸಾಲದು, ಏನು ಅಂದರೆ ದುಡ್ಡು ಸಾಲದು. ಎಲ್ಲ ಪ್ರಧಾನಮಂತ್ರಿ ಅವರ ಹಿಂಬಾಲಕರು ಮುಂಬಾಲಕರಿಗೆ ಹೊರಟೋಗೋದು. ಹೀಗಾಗಿ ಏನಾಗಿತ್ತು, ನಮ್ಮ ದೇಶದ ಅಭಿವೃದ್ಧಿ ಭಾಳ ಕುಂಠಿತವಾಗಿತ್ತು. ನರೇಂದ್ರ ಮೋದಿಯವರು ಬಂದ ಮೇಲೆ ಅಪ್ಪಟ ದೇಶಭಕ್ತ ಪ್ರಧಾನಮಂತ್ರಿ ಆತ ಬಂದ ಮೇಲೆ ನಮ್ಮ ದೇಶ 300, 400, 500 ವರ್ಷಗಳು ಏನು ಸಾಧಿಸಬೇಕಾಗಿತ್ತು ಕೇವಲ 10 ವರ್ಷದಲ್ಲಿ ಸಾಧಿಸಿದೆ. 70 ವರ್ಷಗಳಲ್ಲಿ ನಾವೇನು ಮಾಡೋಕ್ಕಾಗಲಿಲ್ಲ. ಅಥವಾ ಇನ್ನೂ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಇನ್ನೂ 300 ವರ್ಷ ಬೇಕಾಗಿತ್ತು, ಅಥವಾ 400 ವರ್ಷ ಬೇಕಾಗಿತ್ತು ಈ ಅಭಿವೃದ್ಧಿನ ಸಾಧಿಸೋದಕ್ಕೆ. ಅಷ್ಟು ಅಭಿವೃದ್ಧಿನ ನರೇಂದ್ರ ಮೋದಿಯವರು 2014ರಿಂದ 2023ರಲ್ಲಿ 9 ವರ್ಷಗಳಲ್ಲಿ ಸಾಧನೆ ಮಾಡಿ ತೋರಿಸ್ತಾರೆ. ಇಂಥವ್ರನ್ನ ಕಳ್ಕೊಬೇಕಾ, ನಾವು ಕಳ್ಕೊಂಡ್ರೆ ಬುದ್ಧಿವಂತರಾಗ್ತೀವ ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಬನ್ನಿ, ಖಜುರಾಹೋ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಖಜುರಾಹೋನಲ್ಲಿ ತುಂಬ ದೊಡ್ಡ ಏರ್ಪೋರ್ಟ್ ಇದೆ. ಏರ್ಪೋರ್ಟು ಮತ್ತು ರೈಲ್ವೆ ಸ್ಟೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಎದುರು ಬದುರು ಇದೆ. ಆ ಏರ್ಪೋರ್ಟ್ ಎಷ್ಟು ಮಾಡರ್ನೈಸ್ ಆಗಿದೆ ಅಂತಂದರೆ, ಬಹುಶಃ ಇವಾಗ ಏನಾದರೂ ಏರ್ಪೋರ್ಟ್ ರ್ಯಾಂಕಿಂಗ್ ಕೊಟ್ಟರೆ ನಮ್ಮ ಇಂಡಿಯಾ ದೇಶದಲ್ಲಿ 2ನೇದೋ 3ನೇದೋ ಬರ್ಬೋದು, ಅಷ್ಟು ಜೋರಾಗಿದೆ. ಅಷ್ಟು ಏರ್ಪೋರ್ಟ್ ಮಾಡಿದ್ದಕ್ಕೆ ನರೇಂದ್ರ ಮೋದಿಯವರಿಗೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಮುಖಾಂತರ ಒಂದು ನಮಸ್ಕಾರ. ಬನ್ನಿ, ಖಜುರಾಹೋ ನೋಡಬೇಕು ಅಂತಂದರೆ ಖಜುರಾಹೋನಲ್ಲಿ ಅನೇಕ ದೇವಸ್ಥಾನಗಳಿವೆ. ಅನೇಕ ದೇವಸ್ಥಾನಗಳಿದ್ದರೂ ಸಹ ಇಲ್ಲಿ ಏನಾಗಿದೆ, ಶಿವನೇ ಮುಖ್ಯವಾದ ದೇವರು. ಇಲ್ಲಿ ನೋಡಿ, 9ನೇ ಶತಮಾನದಿಂದ ಹಿಡಿದು 13ನೇ ಶತಮಾನದವರೆಗೂ ಖಜುರಾಹೋ ದೇವಸ್ಥಾನಗಳನ್ನ ಕಟ್ತಾರೆ. ಯಾರ ರಾಜರು ಯುದ್ಧಕ್ಕೆ ಹೋಗ್ತಾರೆ, ಯುದ್ಧ ಗೆದ್ದಾಗ ಏನಾಗುತ್ತೆ, ಅವರು ಆವಾಗ ಶಿವ ಮಾತ್ರ ಇದ್ದ ದೇವರು. ನೋಡಿ, ಹಿಂದೂಗಳ ಪ್ರಮುಖವಾದ ದೇವರು ಶಿವ ಮಾತ್ರ ಆಗಿದ್ದು. ಶಿವನನ್ನು ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಬನ್ನಿ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇದು ತುಂಬ ಸೈನ್ಸು ಹೌದು, ಪ್ರಕೃತಿ ನಾಲೆಡ್ಜ್ ಹೌದು, ಪ್ರಕೃತಿಗೆ ಸಂಬಂಧಪಟ್ಟ ವಿಜ್ಞಾನ ಹೌದು, ಜನ್ಮ ರಹಸ್ಯವನ್ನು ತಿಳ್ಕೊಳ್ತಕ್ಕಂಥ ವಿಜ್ಞಾನ ಆ ದೃಷ್ಟಿಯಿಂದ ಇದನ್ನು ಹೇಳಬೇಕಾಗುತ್ತೆ. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರ ಕಾಲಮಾನ ಆಗುತ್ತೆ. ಶಂಕರಾಚಾರ್ಯ ಏನಾಗುತ್ತೆ, ದೇಶದ ಉದ್ದಗಲಕ್ಕೂ ಸಂಚರಿಸ್ತಾರೆ. ಉದ್ದಗಲಕ್ಕೂ ಸಂಚರಿಸ್ತಾ 4 ಬರೀ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾರೆ. 4 ಪೀಠಗಳನ್ನ ಸ್ಥಾಪಿಸ್ತಾರೆ. 4 ಪೀಠಗಳ ಸ್ಥಾಪನೆ ಬಗ್ಗೆ ಹೇಳಿದ್ದೀನಿ. ಆದರೆ ದಕ್ಷಿಣದಲ್ಲಿ ನೋಡಿ, ಕಾಲಟಿನಲ್ಲಿ ಜನ್ಮ ತಾಳ್ತಾರವರು ಕೇರಳದಲ್ಲಿ ಮೊಟ್ಟ ಮೊದಲನೇ ಪೀಠ ಸ್ಥಾಪಿಸೋದು ಶೃಂಗೇರಿನಲ್ಲಿ ಗುರುಪೀಠವನ್ನು ಸ್ಥಾಪಿಸ್ತಾರೆ. ಅದಕ್ಕೆ ದಕ್ಷಿಣಾಮ್ನಾಯ ಅಂತ ಕರೀತಾರೆ. ನೋಡಿ, ಹೆಸರು ಜ್ಞಾಪಕ ಇಟ್ಕೋಬೇಕು, ದಕ್ಷಿಣಾಮ್ನಾಯ ಪೀಠ ಅಂದ್ಬಿಟ್ಟು. ಅಲ್ಲೊಬ್ಬರು ಶಂಕರಾಚಾರ್ಯನ ಒಬ್ಬರು ಶಿಷ್ಯನ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ದ್ವಾರಕೆ ಒಳಗೆ ಪೀಠ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಪಶ್ಚಿಮಾಮ್ನಾಯ ಅಂತ ಕರೀತಾರೆ. ನೋಡಿ, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಉತ್ತರದಲ್ಲಿ ಬದರಿನಲ್ಲಿ ಪೀಠ ಸ್ಥಾಪನೆ ಮಾಡ್ತಾರೆ. ಕೇದಾರಕ್ಕೆ ಹೋಗಿ ಅಲ್ಲಿ ಜ್ಯೋತಿರ್ಲಿಂಗನ ಸ್ಥಾಪನೆ ಮಾಡ್ತಾರೆ. ನೋಡಿ, ಭಾಳ ಕಷ್ಟ. ಈಗ ನಾವು ಗಾಡಿನಲ್ಲಿ ಹೋದರೆ, ಕಾರಲ್ಲಿ ಹೋದರೆ, ಬಸ್ಸಲ್ಲಿ ಹೋದರೆ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ರಸ್ತೆಗಳು ಅಷ್ಟು ಇದಾಗಿದೆ ಅಂದರೆ ಡೇಂಜರಸ್ ಆಗಿದೆ. ಅಂಥ ಟೈಮಲ್ಲಿ 20 ಅಡಿ 30 ಅಡಿ ಚಳಿಗಾಲದಲ್ಲಿ ಅಷ್ಟು ದಪ್ಪ ಐಸ್ ಬೀಳುತ್ತೆ. ಅಂಥ ಇದ್ರಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಿದ್ರು 8ನೇ ಶತಮಾನದಲ್ಲಿ ಅಂತಂದರೆ ನಾವು ಕಲ್ಪನೆಗೂ ಸಿಗೋದಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಹೋಗಿ ಕೇದಾರನಾಥಲ್ಲಿ ಜ್ಯೋತಿರ್ಲಿಂಗನ ಸ್ಥಾಪನೆ ಮಾಡೋದಕ್ಕೆ ಇದು ಮಾಡ್ತಾರೆ. ಅವರು ಜೋಶಿ ಮಠ ಅಂದ್ಬಿಟ್ಟು ಕೇದಾರನಾಥಿಂದ ಒಂದು 150-200 ಕಿಲೋಮೀಟ್ರ್ ಹಿಂದೆ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಉತ್ತರಾಮ್ನಾಯ ಅಂತ ಕರೀತಾರೆ. ನೋಡಿ, 3 ಮಠಗಳ ಬಗ್ಗೆ ಹೇಳಿದೆ. ಬನ್ನಿ, ಹಾಗೇ ಬರ್ತಾ ಏನು ಮಾಡ್ತಾರೆ, ಪೂರ್ವ ಭಾಗಕ್ಕೆ ಬರ್ತಾರೆ. ಪೂರ್ವ ಭಾಗಕ್ಕೆ ಬಂದು ಅಲ್ಲೇನು ಮಾಡ್ತಾರೆ, ಒರಿಸ್ಸಾದಲ್ಲಿ ಪುರಿ ಅಂದ್ಬಿಟ್ಟು, ಒರಿಸ್ಸಾದ ಇವತ್ತಿನ ಕ್ಯಾಪಿಟಲ್ ಬಂದ್ಬಿಟ್ಟು ಭುವನೇಶ್ವರ. ಪುರಿ ಅನ್ನೋದು ಜಗನ್ನಾಥ ದೇವಸ್ಥಾನ, ಅಂದರೆ ಕೃಷ್ಣನ ಇನ್ನೊಂದು ರೂಪ, ವಿಷ್ಣುವಿನ ಇನ್ನೊಂದು ರೂಪ. ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ, ಅಲ್ಲೊಂದು ಮಠವನ್ನು ಸ್ಥಾಪಿಸ್ತಾರೆ. ಅದಕ್ಕೆ ಪೂರ್ವಾಮ್ನಾಯ ಅಂತ ಕರೀತಾರೆ. ನೋಡಿ ಹೇಗೆ 4 ಕಡೆಗೆ ದಕ್ಷಿಣಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ, ಪೂರ್ವಾಮ್ನಾಯ ಅಂತ ಅಂದ್ಬಿಟ್ಟು 4 ಮಠಗಳನ್ನ ಸ್ಥಾಪಿಸ್ಬಿಟ್ಟು ಇಂಡಿಯಾ ದೇಶದ ಅಖಂಡತೆ, ಏಕತೆ ಮತ್ತು ಯೂನಿಟಿ ಮತ್ತು ಇಂಟೆಗ್ರಿಟಿಗೆ ಬಹಳ ಬಲವಾದ ಫೌಂಡೇಶನ್ ಹಾಕ್ತಾರೆ. ಹೆಂಗೆ ಅಂತಂದರೆ, ಯಾರೋ ವಾಚ್ ಮಾಡ್ತಿರ್ತಾನೆ, ಯಾರೋ ಕಳ್ಳ ಬಂದ ಗೊತ್ತಿಲ್ಲ, ಇವನಿಗೆ ನಿದ್ದೆ ಬಂದಿರ್ತವೆ ಅಂತ ಪೀಪ್ ಹೊಡಿತಾನೆ. ಕಳ್ಳಿಗೆ ಏನಾಗುತ್ತೆ, ಯಾರೋ ಎದ್ದಿದ್ದಾರಪ್ಪ, ಹೋಗಬಾರ್ದು ಅನ್ನೋ ಭಾವನೆ ಬರುತ್ತೆ. ಹಾಗೆ ಇವರೇನು ಮಾಡ್ತಾರೆ, 4 ಮೂಲೆಗಳಲ್ಲೂ ಪೀಠವನ್ನು ಸ್ಥಾಪಿಸ್ತಾರೆ. ಇವರು ಫಾಲೋಯರ್ಸ್ ಆಗಿರ್ತಕ್ಕಂಥ ಕೆಲವು ಹಿಂದೂಗಳು ಏನು ಮಾಡ್ತಾರೆ,
ನೋಡಿ ಮಂತ್ರಗಳಲ್ಲಿ ಇದನ್ನು ಇದು ಮಾಡ್ತಾರೆ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾರೆ.